ಕಾಟೇರ. ಇದು ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡಿ ದರ್ಶನ್, ರಾಧನಾರಾಮ್, ಕುಮಾರ್ ಗೋವಿಂದ್, ಅವಿನಾಶ್ ಬಿರ್ದಾರ್, ಶ್ರುತಿ, ಅಚ್ಯುತ್ ಕುಮಾರ್, ಜಗಪತಿ ಬಾಬು ಮುಂತಾದ ಕಲಾವಿದರು ಆ್ಯಕ್ಟ್ ಮಾಡಿರೋ ಚಿತ್ರ. ಇದು ದರ್ಶನ್ ಮತ್ತು ತರುಣ್ ಸುಧೀರ್ ಅವರ ಕಾಂಬೋದಲ್ಲಿ ಬರ್ತಾ ಇರೋ ಎರಡನೇ ಚಿತ್ರ. ಮೊದಲ ಸಿನಿಮಾ ರಾಬರ್ಟ್ಗೂ ಈ ಸಿನಿಮಾಗೂ ಬಹಳ ವ್ಯತ್ಯಾಸ ಇದೆ. ಬನ್ನಿ ಈ ಸಿನಿಮಾನ ರಿವ್ಯೂ ಮಾಡೋಣ. ಈ ಸಿನಿಮಾದ ಡೈರೆಕ್ಟರ್ ಹೇಳಿರೋ ಹಾಗೆ ಇದು ಸತ್ಯ ಘಟನೆಯನ್ನು ಆಧರಿಸಿ ಬರೆದಿರೋ ಕತೆ. ಈ ಸಿನಿಮಾ ಕತೆ ಬರೆದಿರೋದು ಜಡೇಶ್ ಅವರು ಹಾಗೂ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ರಾಕ್ಲೈನ್ ವೆಂಕಟೇಶ್ ಅವರು. ಈ ಸಿನಿಮಾ 90ರ ದಶಕದಲ್ಲಿ ಇಂದಿರಾ ಗಾಂಧಿ ಅವರು ಉಳುವವನೇ ಹೊಲದೊಡೆಯ ಎನ್ನುವ ಕಾಯ್ದೆಯ ಪ್ರಕಾರ ಜಮೀನ್ದಾರರು ಹಾಗೂ ರೈತರ ನಡುವೆ ಇರುವ ಸಂಘರ್ಷದ ಕಥೆಯಾಗಿದೆ. ಸಿನಿಮಾ ಡಿಸೆಂಬರ್ 29ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ. ದರ್ಶನ್ ಅವರು ಈ ಸಲ ತಮ್ಮ ಹಳೆ ಸಿನಿಮಾಕ್ಕಿಂತ ವಿಭಿನ್ನವಾದ ಕಥೆಯನ್ನು ಆಯ್ದುಕೊಂಡಿದ್ದಾರೆ. ಅವರು ತಮಗೆ ಎಷ್ಟು ಸಾಧ್ಯವೋ ಅಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ. ಈ ಸಿನಿಮಾಗೆ ನಾಯಕಿಯಾಗಿ ನಟಿಸಿರೋದು ಮಾಲಾಶ್ರೀ ಅವರ ಮಗಳು ರಾಧನಾರಾಮ್. ಇದು ಅವರ ಮೊದಲ ಸಿನಿಮಾ ಅಂತ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಯಾವ ಪಾತ್ರ ಕೂಡ ಬೇಡವಾಗಿತ್ತು ಅಂತ ಅನಿಸೋದಿಲ್ಲ. ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದ ತೂಕ ಇದೆ. ಸಿನಿಮಾದಲ್ಲಿ ಸೆಟ್ ವರ್ಕ್ ತುಂಬ ಚೆನ್ನಾಗಿತ್ತು. ಹಳ್ಳಿಯನ್ನು ತುಂಬ ನ್ಯಾಚುರಲ್ ಆಗಿ ಕಟ್ಟಿಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಫೈಟ್ ಸೀನ್ ತುಂಬ ಚೆನ್ನಾಗಿತ್ತು. ಸಿನಿಮಾದಲ್ಲಿ ಥೀಮ್ ಸಾಂಗ್ ಒಂದು ತುಂಬ ಚೆನ್ನಾಗಿತ್ತು. ನನಗಂತೂ ಬಹಳ ಇಷ್ಟ ಆಯಿತು ಥೀಮ್ ಸಾಂಗ್. ಸಿನಿಮಾ 3 ಗಂಟೆ ಇದೆ, ಆದರೂ ಎಲ್ಲೂ ಬೋರ್ ಆಗಲ್ಲ. ಇನ್ನು ಸಿನಿಮಾದಲ್ಲಿ BGM ಕೊರತೆ ಇತ್ತು ಅಂತ ಅನಿಸಿತ್ತು. ಇದು ಬಿಟ್ಟರೆ ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡುವಂಥ ಒಳ್ಳೆಯ ಸಿನಿಮಾ ಅಂದರೂ ತಪ್ಪಾಗಲ್ಲ. ಸಿನಿಮಾನ ಸಾಧ್ಯವಾದರೆ ಥಿಯೇಟರ್ನಲ್ಲೇ ಹೋಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ರಿವ್ಯೂ ಮುಗಿಸ್ತಾ ಇದ್ದೀನಿ. ನಿಮಗೆ ನಮ್ಮ ರಿವ್ಯೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಸಪೋರ್ಟ್ ಮಾಡಿ.